ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡು ದಾಖಲೆಯೊಂದನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಅಲ್ಲಿ ವಿಶ್ವದ ಅತಿ ಎತ್ತರದ ಮುರುಗನ ವಿಗ್ರಹ ತಲೆ ಎತ್ತುತ್ತಾ ಇದೆ. ಪಶ್ಚಿಮ ಘಟ್ಟದ ಮಡಿಲಲ್ಲಿ ಸುಂದರ ಪ್ರಕೃತಿಯ ನಡುವೆ ನಿಲ್ಲಲಿರುವ ಮುರುಗ ಮಲೇಷಿಯಾದ ಅತಿ ಎತ್ತರದ ಮುರುಗನಿಗೆ ಕೂಡ ಸವಾಲೆಸೆಯೋ ಹಾಗಿರ್ತಾನೆ. ಈ ಪ್ರಾಜೆಕ್ಟ್ಗೆ ಅಲ್ಲಿನ ಸರ್ಕಾರ 146 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದು, ಈ ಮುರುಗನ ವಿಗ್ರಹ ತಮಿಳು ಅಸ್ಮಿತೆಯನ್ನ ಎತ್ತಿ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ವಿಗ್ರಹದ ಕಥೆ? ತಮಿಳುನಾಡಲ್ಲಿ ಮುರುಗನ ದೇವಾಲಯಗಳು ಸಾಕಷ್ಟಿದ್ರೂ ಕೂಡ ಈ ವಿಗ್ರಹವನ್ನ ಸ್ಥಾಪನೆ ಮಾಡ್ತಾ ಇರೋದು ಯಾಕೆ? ಮಲೇಷ್ಯಾದಲ್ಲಿರೋ ಮುರುಗ ಎಷ್ಟು ದೊಡ್ಡವನು ಅನ್ನೋದ್ರ ಜೊತೆಗೆ ಈ ಮುರುಗನ ವಿಗ್ರಹ ನಿರ್ಮಾಣದ ಹಿಂದಿರುವ DMKಯ ಹಿಡನ್ ಅಜೆಂಡಾ ಏನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡನ್ನು ದೇವಾಲಯಗಳ ನಾಡು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳಿವೆ. ಶೈವ ಮತ್ತು ವೈಷ್ಣವ ಪಂಥದ ದೇವಾಲಯಗಳ ಜೊತೆ ಶಾಕ್ತ ಪಂಥದ ದೇವಾಲಯಗಳು ಕೂಡ ಅಲ್ಲಿವೆ. ಮಧುರೈ, ಕನ್ಯಾಕುಮಾರಿ, ತಿರುವಣ್ಣಾಮಲೈ, ಚಿದಂಬರಂ, ಕಂಚಿ ಸೇರಿದಂತೆ ನಾನಾ ದೇವಾಲಯಗಳು ವಿಶ್ವವಿಖ್ಯಾತಿಯನ್ನು ಕೂಡ ಪಡ್ಕೊಂಡಿವೆ. ಇಂಥ ದೇವಾಲಯಗಳ ಪೈಕಿ ವಿಭಿನ್ನವಾಗಿ ನಿಲ್ಲೋದು ಮುರುಗನ ದೇವಾಲಯಗಳು. ನಮ್ಮಲ್ಲಿ ದೇವಸೇನಾಪತಿ ಅಂತಲೇ ಗುರುತಿಸಿಕೊಳ್ಳುವ ಕಾರ್ತಿಕೇಯನನ್ನು ಪೂಜಿಸುವವರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಸುಬ್ರಹ್ಮಣ್ಯನ ದೇವಾಲಯಗಳಿಗೆ ಬರ ಇಲ್ಲ. ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ದೇವಾಲಯ ಜಗದ್ವಿಖ್ಯಾತಿಯನ್ನು ಪಡ್ಕೊಂಡಿದೆ. ಹಾಗೆಯೇ ಘಾಟಿ ಸುಬ್ರಹ್ಮಣ್ಯ, ನಾಗಲಮಡಿಕೆಯಲ್ಲಿನ ದೇವಾಲಯಗಳು ಕೂಡ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಿವೆ. ಇಷ್ಟಾದರೂ ತಮಿಳುನಾಡಲ್ಲಿ ಮುರುಗನ ಆರಾಧನೆ ತುಂಬ ಹೆಚ್ಚು. ಅವನನ್ನು ತಮಿಳು ದೈವ ಅಂತಲೇ ಗುರುತಿಸಲಾಗುತ್ತೆ. ಹಾಗೆಯೇ ತಮಿಳರು ಕೂಡ ಮುರುಗನನ್ನು ತಮ್ಮ ಮೂಲ ದೈವ ಅಂತ ನಂಬುತ್ತಾರೆ. ಮುರುಗನಿಂದ ಅಗಸ್ತ್ಯರು, ಅಗಸ್ತ್ಯರಿಂದ ನಾವು ಅನ್ನೋದು ತಮಿಳರ ನಂಬಿಕೆ. ಹಾಗೆಯೇ ಅಲ್ಲಿ ಸಿದ್ಧ ವೈದ್ಯ, ಯುದ್ಧ ವಿದ್ಯೆಗಳು ಇವೆಲ್ಲವೂ ಕೂಡ ಶಿವನಿಂದ ಮುರುಗನಿಗೆ, ಮುರುಗನಿಂದ ಅಗಸ್ತ್ಯರಿಗೆ, ಅವರಿಂದ ತಮಿಳರಿಗೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ತಮಿಳುನಾಡಲ್ಲಿ ಅತ್ಯಂತ ಫೇಮಸ್ ಹೆಸರು ಅಂತ ಯಾವುದಾದ್ರೂ ಇದ್ದರೆ ಅದು ಮುರುಗ ಅನ್ನೋದು. ಅಥವಾ ಮುರುಗನಿಗೆ ಸಂಬಂಧಿಸಿದ ಶರವಣ, ಆರ್ಮುಗ, ಕುಮಾರ, ಕಾರ್ತಿವೇಳ, ವೇಲು, ವೇಲಾಯುಧ, ಪಳನಿಯಪ್ಪ, ಪಳನಿ ಮುಂತಾದ ಹೆಸರುಗಳು. ಸೊ ಇಡೀ ಜಗತ್ತಲ್ಲಿ ತಮಿಳರು ಎಲ್ಲಿರ್ತಾರೋ ಅಲ್ಲಿ ಮುರುಗನ ದೇವಾಲಯವೊಂದು ಇದ್ದೇ ಇರುತ್ತೆ. ಹೀಗಾಗಿನೇ ಶ್ರೀಲಂಕಾ, ಮಲೇಷಿಯಾ, ಸಿಂಗಪುರ, ಥಾಯ್ಲ್ಯಾಂಡ್ ಹೀಗೆ ತಮಿಳರಿರುವ ನಾನಾ ಕಡೆಗಳಲ್ಲಿ ಮುರುಗನ ಆಲಯಗಳು ನಮಗೆ ನೋಡೋದಕ್ಕೆ ಸಿಗುತ್ತವೆ. ಇದರ ಜೊತೆಗೆ ತಮಿಳರು ಹೋಗಿ ನೆಲೆಸಿದಾರಲ್ಲ, ಫಿಜಿ, ಕೆರೆಬಿಯನ್ ದ್ವೀಪಗಳು, ಮಾರಿಷಸ್, ದಕ್ಷಿಣ ಆಫ್ರಿಕಾ, ಅಮೆರಿಕ, UK ಹೀಗೆ ನಾನಾ ಕಡೆಗಳಲ್ಲಿ ಮುರುಗನ ಸಾಕಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ತಮಿಳರಿಲ್ಲದ ಕಡೆಯೂ ಮುರುಗ ಆರಾಧನೆ ಇದೆ. ಮಧ್ಯ ಏಷ್ಯಾದಲ್ಲಿ ಯಾಜ್ದಿ ಅನ್ನೋ ಒಂದು ಜನಾಂಗ ಇದೆ. ಅವರ ಆರಾಧ್ಯ ದೈವ ತೌಸಿ ಮೈಲಕ್, ಹಾಗಂದ್ರೆ ನವಿಲುಗಳ ರಾಜ. ಈ ಮೈಲಕ್ ಅನ್ನೋ ಪದ ಇದೆ ನೋಡಿ, ಇದು ತಮಿಳಿನ ಮೈಲ್ ಅನ್ನೋ ಪದದಿಂದ ಬಂದಿದೆ. ಈ ಮೈಲ್ ಅನ್ನೋದು ಬಹುಶಃ ಸಂಸ್ಕೃತದ ಮಯೂರ ಅನ್ನೋ ಪದದಿಂದ ಬಂದಿರಬಹುದು. ಅಲ್ಲವರು ಆರಾಧಿಸೋದು ಕೂಡ ನವಿಲು ವಾಹನ ಅಥವಾ ಮಯೂರಧ್ವಜನಾದ ಕಾರ್ತಿಕೇಯನನ್ನ. ಈ ಯಾಜ್ದಿಗಳ ಬಗ್ಗೆ, ಅವರ ಕಾರ್ತಿಕೇಯ ಆರಾಧನೆಯ ಬಗ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೆ. ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ತಮಿಳುನಾಡಲ್ಲಿ ಸಾಕಷ್ಟು ಪುರಾತನ ಮುರುಗ ದೇವಾಲಯಗಳಿವೆ. ಅದರಲ್ಲೂ 6 ಪ್ರಮುಖ ದೇವಾಲಯಗಳನ್ನ ಮುರುಗ ನೆಲೆ ನಿಂತ ಜಾಗಗಳು ಅಂತ ಅವರು ನಂಬುತ್ತಾರೆ. ಅದರಲ್ಲೊಂದು ಪಳನಿ. ಆ ದೇವಾಲಯದಲ್ಲಿರೋ ದಂಡಾಯುಧ ಪಾಣಿಯ ವಿಗ್ರಹವನ್ನ ಬೋಗರ್ ಸಿದ್ಧರು ನವಪಾಷಾಣಗಳಿಂದ ನಿರ್ಮಾಣ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ಪಳನಿಯಲ್ಲಿ ಅಭಿಷೇಕ ಪ್ರಸಾದವನ್ನು ತಿಂದರೆ ಸಕಲ ರೋಗಗಳು ನಿವಾರಣೆ ಆಗುತ್ತವೆ ಅನ್ನೋ ನಂಬಿಕೆಯೊಂದಿದೆ. ಹಾಗೆಯೇ ತೂತುಕುಡಿ ಜಿಲ್ಲೆಯಲ್ಲಿ ಸಮುದ್ರದ ಅಲೆಗಳಿಗೆ ಸವಾಲೆಸೆದು ನಿಂತಿರೋ ತಿರುಚಂದೂರೈನ ಮುರುಗ ದೇವಾಲಯ ಇದೆ. ಈ ದೇವಾಲಯ ತಮಿಳುನಾಡಲ್ಲಿರುವ ಅತ್ಯಂತ ಪ್ರಸಿದ್ಧ ಮುರುಗನ ದೇವಾಲಯಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಸಮುದ್ರದ ತಟದಲ್ಲಿರೋದ್ರಿಂದ ಇದರ ಮಹತ್ವ ಮತ್ತಷ್ಟು ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಕುಂಭಕೋಣಂ ಬಳಿಯಲ್ಲಿರುವ ಸ್ವಾಮಿ ಮಲೈಯಲ್ಲಿ ಕೂಡ ಮುರುಗನ ದೇವಾಲಯ ಇದೆ. ಇನ್ನು ಚೆನ್ನೈ ಬಳಿಯಲ್ಲಿನ ತಿರುತ್ತಣಿ ಸಮೀಪ, ಮಧುರೈನ ತಿರುಪರಂಕುಂದ್ರಂ ಹಾಗೂ ಪಳಮುದಿರ್ ಚೋಳೈಗಳಲ್ಲಿ ಕೂಡ ಮುರುಗನ ದೇವಾಲಯಗಳಿವೆ. ಇದರ ಜೊತೆಗೆ ಸಿಕಲ್ನಲ್ಲಿರೋ ಸಿಂಗಾರವೇಲ್ ದೇವಾಲಯ, ಮರುಧಮಲೈನಲ್ಲಿನ ಸುಬ್ರಹ್ಮಣ್ಯನ ದೇವಾಲಯ ಸೇರಿದ ಹಾಗೆ ಸಾಕಷ್ಟು ಮುರುಗನ ದೇವಾಲಯಗಳನ್ನ ನಾವು ತಮಿಳುನಾಡಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ದೇವಾಲಯಗಳ ಪೈಕಿ ಈಗ ದಾಖಲೆಯ ಎತ್ತರದ ಮುರುಗನ ಮೂರ್ತಿಯನ್ನ ನಿಲ್ಲಿಸ್ತಾ ಇರೋದು ಕೊಯಮತ್ತೂರು ಬಳಿಯ ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವ ಮರುಧಮಲೈ ಮುರುಗನ ದೇವಾಲಯದಲ್ಲಿ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮರುಧಮಲೈ ಮುರುಗ ಮಂದಿರ. ಇದು ಕೊಯಮತ್ತೂರಿನಿಂದ ಸರಿಸುಮಾರು 15 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದನ್ನ ಮುರುಗನ 7ನೇ ವಾಸಸ್ಥಾನ ಅಂತ ಕರೆಯಲಾಗುತ್ತೆ.
ಇಲ್ಲಿರೋ ದೇವಾಲಯ ಸರಿಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವುದು ಅಂತ ಹೇಳ್ತಾರೆ. ಆದರೆ ಇಲ್ಲಿರೋ ಮುರುಗನ ವಿಗ್ರಹಕ್ಕೆ 2000 ವರ್ಷಗಳಿಗೂ ಅಧಿಕ ಇತಿಹಾಸ ಇದೆ ಅನ್ನೋದು ಸ್ಥಳೀಯರ ನಂಬಿಕೆ. ಈ ದೇವಾಲಯದ ಬಳಿಯಲ್ಲಿ ಸಿದ್ಧ ಪರಂಪರೆಯ 18ನೇ ಗುರು ಪಂಪಾಟಿ ಸಿದ್ಧರವರಿದ್ದ ಗುಹೆ ಕೂಡ ಇದೆ. ಹೀಗಾಗಿ ಈ ದೇವಾಲಯಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ಇಂಥ ಸ್ಥಳದಲ್ಲಿ ಈಗ 184 ಅಡಿಗಳಷ್ಟು ಎತ್ತರದ ಮುರುಗನ ಮೂರ್ತಿಯನ್ನ ನಿರ್ಮಿಸೋದಕ್ಕೆ ತಮಿಳುನಾಡು ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ 146.83 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ತಮಿಳುನಾಡಿನ ದೇವಾಲಯಗಳ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇರುವ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಹೇಳ್ತಾ ಇದೆ. ಇಲ್ಲಿ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಅಂದ್ರೆ ನಮ್ಮಲ್ಲಿ ಮುಜರಾಯಿ ಇಲಾಖೆ ಅಂತ ಒಂದಿದೆ ನೋಡಿ, ಆ ತರದ ತಮಿಳುನಾಡಲ್ಲಿ ದೇವಾಲಯಗಳ ಉಸ್ತುವಾರಿಯನ್ನು ನೋಡಿಕೊಳ್ಳುವ ಒಂದು ಇಲಾಖೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಸಚಿವ PK ಶೇಖರ್ ಬಾಬು, ಇದು ಜಗತ್ತಲ್ಲಿ ಅತಿ ದೊಡ್ಡ ಮುರುಗನ ವಿಗ್ರಹವಾಗಿದ್ದು ಈ ವಿಗ್ರಹಕ್ಕಾಗಿ 110 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದು ಮಲೇಷ್ಯಾದಲ್ಲಿರುವ ಬತು ಗುಹೆ ಬಳಿಯಲ್ಲಿನ ಮುರುಗನಿಗಿಂತ 44 ಅಡಿಗಳಷ್ಟು ಎತ್ತರ ಇರುತ್ತೆ ಅಂತ ಹೇಳಿದ್ದಾರೆ. ಬೇರೆ ಮರುದಮಲೈಯಲ್ಲಿ ಹೆಕ್ಸಾಗನಲ್ ಅಂದ್ರೆ ಅಷ್ಟಭುಜಾಕೃತಿಯ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಮುರುಗನ ವಿಗ್ರಹವನ್ನು ಸ್ಥಾಪಿಸಿ ಅದರ ಸಮೀಪವೇ ಮುರುಗನಿಗೆ ಸಂಬಂಧಿಸಿದ ಒಂದು ಮ್ಯೂಸಿಯಂ ಅನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಅನ್ನೋ ಮಾಹಿತಿ ತಮಿಳುನಾಡು ಸರ್ಕಾರದಿಂದ ಹೊರಬಿದ್ದಿದೆ. ಇನ್ನು ತಮಿಳುನಾಡಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯ ವಿಗ್ರಹಗಳನ್ನು ಸ್ಥಾಪಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಮಲೇಷ್ಯಾದಲ್ಲಿರೋ 140 ಅಡಿಗಳಷ್ಟು ಎತ್ತರದ ವಿಗ್ರಹಕ್ಕಿಂತಲೂ ಹೆಚ್ಚು ಎತ್ತರದ ವಿಗ್ರಹಗಳನ್ನ ಖಾಸಗಿ ದೇವಾಲಯವೊಂದರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೇಲಂನ ಹಿತಪುರದಲ್ಲಿ 146 ಅಡಿಗಳಷ್ಟು ಎತ್ತರದ ವಿಗ್ರಹವೊಂದು ನಿರ್ಮಾಣ ಆಗಿದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈರೋಡು ಜಿಲ್ಲೆಯ ತಿಂಡಲ್ನಲ್ಲಿ ವೇಲಾಯುಧ ಸ್ವಾಮಿ ದೇವಾಲಯದಲ್ಲಿ 180 ಅಡಿಗಳಷ್ಟು ಎತ್ತರದ ವಿಗ್ರಹ ಸ್ಥಾಪನೆ ಆಗ್ತಾ ಇದೆ. ಅದರ ಜೊತೆಗೆ ರಾಣಿಪೇಟೆಯ ಕುಮಾರಗಿರಿಯಲ್ಲಿ 114 ಅಡಿಗಳಷ್ಟು ಎತ್ತರದ ವಿಗ್ರಹವೊಂದನ್ನು ಸ್ಥಾಪಿಸ್ತಾ ಇದ್ದಾರೆ ಅಂತ ಶೇಖರ್ ಬಾಬು ತಿಳಿಸಿದ್ದಾರೆ. ಈ ಮೂಲಕ ತಮಿಳುನಾಡನ್ನ ಮುರುಗನ ವಾಸಸ್ಥಳ ಅಂತ ಬಿಂಬಿಸಿ ಟೆಂಪಲ್ ಟೂರಿಸಂ ಅನ್ನ ಹೆಚ್ಚು ಮಾಡಿಕೊಳ್ಳೋ ಬಗ್ಗೆ ತಮಿಳುನಾಡು ಸರ್ಕಾರ ಯೋಚಿಸ್ತಾ ಇದೆ. ಹಾಗೆ ನೋಡಿದ್ರೆ ಇದೇ ಶೇಖರ್ ಬಾಬು ಅವರ ಪಕ್ಷದ ಸಾಕಷ್ಟು ನಾಯಕರು ಈ ಹಿಂದೆ ಸನಾತನ ಧರ್ಮದ ನಾಶದ ಬಗ್ಗೆ ಕೂಡ ಮಾತಾಡಿದ್ರು. ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಕೂಡ ಇಂಥದ್ದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗೇನೆ ತಮಿಳುನಾಡಲ್ಲಿ DMK ಪಕ್ಷದ ಮಿತ್ರ ಪಕ್ಷಗಳು ಕೂಡ ಸನಾತನದ ವಿರುದ್ಧ ಕಿಡಿಕಾರಿತು. ಕೇಸರೀಕರಣವನ್ನು ನಿಲ್ಲಿಸಬೇಕು, ಧಾರ್ಮಿಕ ವಿಚಾರಗಳಿಗೆ ಹೆಚ್ಚು ಬೆಲೆ ಕೊಡಬಾರದು, ದೇವಾಲಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರದು ಅಂತೆಲ್ಲ ಮಾತಾಡಿದ್ರು. ಇನ್ನು ವಿಗ್ರಹಗಳ ವಿಷಯಕ್ಕೆ ಬರೋದಾದ್ರೆ ಗುಜರಾತ್ ಅಲ್ಲಿ ಸರ್ದಾರ್ ಪಟೇಲರ ವಿಗ್ರಹ ಸ್ಥಾಪನೆ ಆದಾಗ ಅದರ ವಿರುದ್ಧ ಮಾತಾಡಿದ್ದ ರಾಜಕೀಯ ಪಕ್ಷಗಳಲ್ಲಿ ಈ ತಮಿಳುನಾಡಿನ DMK ಕೂಡ ಇತ್ತು. ಈಗ ಇದೇ DMK ವಿಗ್ರಹ ಸ್ಥಾಪನೆಯನ್ನ ಮಾಡ್ತಾ ಇದೆ. ಸನಾತನವನ್ನ ಬೈಕೊಂಡು ಓಡಾಡಿದ DMK ತನ್ನ ರಾಜ್ಯದಲ್ಲಿ ಅತಿ ಎತ್ತರದ ಮುರುಗನ ವಿಗ್ರಹವನ್ನ ಸ್ಥಾಪನೆ ಮಾಡ್ತಾ ಇದೆ. ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಓಟು ಮತ್ತು ಹಣ ಇವೆರಡೂ ಬರುತ್ತವೆ ಅಂದ್ರೆ ಅವರು ಏನು ಮಾತಾಡೋದಕ್ಕೂ ಸಿದ್ಧ ಇರ್ತಾರೆ, ಏನು ಮಾಡೋದಿಕ್ಕೂ ಏನ್ ತಿನ್ನೋದಿಕ್ಕೂ ಸಿದ್ಧ ಆಗ್ತಾರೆ. ರಾಜಕಾರಣಿಗಳಿಗೆ ಯಾವ ಒಂದು ಸಿದ್ಧಾಂತ ಅನ್ನೋದು ಯಾವತ್ತೂ ಇರೋದಿಲ್ಲ. ಅಧಿಕಾರ, ಓಟು ಇದೆ ಅವರ ಏಕೈಕ ಸಿದ್ಧಾಂತ ಮತ್ತು ಏಕೈಕ ಧರ್ಮ ಅಷ್ಟೇ. ಇನ್ನು ಗೆಳೆಯರೆ, ಮುರುಗನ ವಿಗ್ರಹ ಅಂದ ಕೂಡಲೇ ಕಣ್ಣು ಮುಂದೆ ಬರುವುದು ಮಲೇಷ್ಯಾದ ಬತು ಗುಹೆಗಳ ಮುಂದಿರುವ ಮುರುಗನ ವಿಗ್ರಹ. ಸುಮಾರು 4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ ಈ ದಿವ್ಯ ಮೂರ್ತಿಯ ಎತ್ತರ ಬರೋಬ್ಬರಿ 140 ಅಡಿಗಳಷ್ಟಿದೆ. ಮಲೇಷ್ಯಾದಲ್ಲೇ ಅತ್ಯಂತ ಎತ್ತರದ ಪ್ರತಿಮೆ ಅನ್ನಿಸ್ಕೊಳ್ತಾ ಇರೋ ಈ ಮುರುಗ ಪ್ರತಿಮೆ ಜಗತ್ತಲ್ಲಿ ಅವತ್ತಿಗೆ ಎತ್ತರದ ಮುರುಗನ ಪ್ರತಿಮೆ ಅಂತ ಗುರುತಿಸಿಕೊಂಡಿತ್ತು. ಈ ಪ್ರತಿಮೆಯನ್ನ 2006ರಲ್ಲಿ ಅನಾವರಣ ಮಾಡಲಾಯಿತು. ಈ ಮುರುಗನ ಮೂರ್ತಿಯ ಪಕ್ಕದಲ್ಲೇ ಬತು ಗುಹೆಗಳನ್ನ ಹತ್ತೋದಿಕ್ಕೆ ಮೆಟ್ಲುಗಳಿವೆ. ಅವುಗಳನ್ನ ಹತ್ತಿ ಮೇಲಕ್ಕೆ ಹೋದ್ರೆ ಅಲ್ಲಿ ಭಕ್ತರನ್ನ ಸೆಳೆಯೋದು ಮುರುಗನ ಗುಹೆ. ಆ ಗುಹೆಯೊಳಗಿರುವ ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ವಿಗ್ರಹ ಭಕ್ತರನ್ನ ಮೂಕ ವಿಸ್ಮಿತಗೊಳಿಸುತ್ತೆ. ಇಲ್ಲಿ ಆ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದು ಸಿಂಗಪುರಲ್ಲಿ ಹುಟ್ಟಿದ್ದ ತಮಿಳು ಮೂಲದ ಉದ್ಯಮಿ K. ತಂಬುಸ್ವಾಮಿ ಪಿಳ್ಳೈ. ಅವರು 1890ರಲ್ಲಿ ಈ ವಿಗ್ರಹವನ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಬಳಿಕ ಇದು ಮುರುಗನ ಗುಹೆಯಾಗಿ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಇವತ್ತಿಗೂ ಅದು ಜಗದ್ವಿಖ್ಯಾತಿಯನ್ನ ಪಡ್ಕೊಂಡಿದೆ. ಸಾಕಷ್ಟು ತಮಿಳರು ಪ್ರತಿ ವರ್ಷ ಆ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಅದರಲ್ಲೂ ಪ್ರತಿ ವರ್ಷ ತೈಪೋಸಂ ಅನ್ನೋ ಆಚರಣೆ ಕೂಡ ಅಲ್ಲಿ ನಡೆಯುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಧರೆಯಲ್ಲಿ ರಾಕ್ಷಸರನ್ನ ಸಂಹರಿಸಿದ ದಿನವೇ ಈ ತೈಪೋಸಂ. ಹೀಗಾಗಿ ಆ ದಿನ ಮಲೇಷ್ಯಾದಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ತೈಪೋಸಂ ಅನ್ನು ಆಚರಿಸಲಾಗುತ್ತೆ. ಹಾಗೆ ಭಾರತದಿಂದ 5,000 ಕಿಲೋಮೀಟರ್ ದೂರದಲ್ಲಿರುವ ಈ ವಿಗ್ರಹವನ್ನು ನೋಡೋದಕ್ಕೆ ಇಲ್ಲಿಂದ ಸಾಕಷ್ಟು ಜನ ಭಕ್ತರು ಹೋಗ್ತಾರೆ. ಬೇರೆ ಬೇರೆ ದೇಶಗಳಲ್ಲಿನ ತಮಿಳರು ಕೂಡ ಅಲ್ಲಿಗೆ ಆಗಾಗ ಹೋಗೋದುಂಟು. ಇದರಿಂದ ಮಲೇಷ್ಯಾದ ಟೂರಿಸಂಗೆ ಕೂಡ ಒಂದಷ್ಟು ಲಾಭ ಆಗ್ತಾ ಇದೆ. ಇದನ್ನು ಗಮನಿಸಿದ ತಮಿಳುನಾಡು ಸರ್ಕಾರ ತಮಿಳರ ಆರಾಧ್ಯ ದೈವ ಮುರುಗನ ಅತಿ ದೊಡ್ಡ ವಿಗ್ರಹವನ್ನ ತಮಿಳುನಾಡಲ್ಲೇ ಸ್ಥಾಪಿಸಿದ್ರೆ ಟೆಂಪಲ್ ಟೂರಿಸಂನ ಆದಾಯವನ್ನ ತಾನೇ ಮತ್ತಷ್ಟು ಹೆಚ್ಚು ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದೆ. ಇಲ್ಲಿ ಆದಾಯವೂ ಬರುತ್ತೆ, ತಮಿಳ್ ಸೆಂಟಿಮೆಂಟು ವರ್ಕೌಟ್ ಆಗುತ್ತೆ.
ತಮಿಳ್ ಅಸ್ಮಿತೆಯನ್ನು ಉಳಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಂಡು ಒಂದಷ್ಟು ಓಟುಗಳನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುರುಗನ ವಿಗ್ರಹ ಸ್ಥಾಪನೆ ಮತ್ತು ಸನಾತನದ ವಿರುದ್ಧ ವಿಷ ಕಾರೋದು ಇದು ಒಂದಕ್ಕೊಂದು ವಿರೋಧಾಭಾಸ ಅನ್ನಿಸ್ಕೊಳ್ಳೋದಿಲ್ವಾ? ಜನ ಏನ್ರಿ ಪಾಪ ಏನ್ ಹೇಳಿದ್ರು ಕೇಳ್ತಾರೆ, ನಂಬುತ್ತಾರೆ. ಮುರುಗನಿಗೂ ಸನಾತನ ಧರ್ಮಕ್ಕೂ ಸಂಬಂಧನೇ ಇಲ್ಲ, ಮುರುಗನದ್ದು ತಮಿಳು ಧರ್ಮ ಅಂತ ಹೇಳಿದ್ರೆ ಹೌದೌದು ಅಂತಾರೆ. ಈಗಾಗಲೇ ನಮ್ಮಲ್ಲಿ ಎಷ್ಟು ಜನ ಶಿವನಿಗೂ ಸನಾತನಕ್ಕೂ ಸಂಬಂಧನೇ ಇಲ್ಲ, ಶಿವನ ಪೂಜೆ ಮಾಡೋರು ಗಣೇಶನ ಪೂಜೆ ಮಾಡಬಾರ್ದು ಅಂತ ಹೇಳಿದ ಕೂಡಲೇ ಹೌದೌದು ಅಂತ ಕೆಲವರು ಕುಣಿತಾ ಇಲ್ವೇ? ಇದು ಕೂಡ ಹಾಗೇನೆ. ಆದರೆ ನೀವು ಶಿವನನ್ನು ಪೂಜೆ ಮಾಡಿ, ವಿಷ್ಣುವನ್ನು ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿ, ಶಿವಪಾರ್ವತಿಯರ ಮಕ್ಕಳಾದ ಮುರುಗ, ಗಣೇಶ ಯಾರನ್ನ ಬೇಕಾದರೂ ಪೂಜೆ ಮಾಡಿ. ಅವೆಲ್ಲ ಕೂಡ ಸನಾತನದ ಪೂಜಾ ಪದ್ಧತಿಗಳು, ಸನಾತನ ಪರಂಪರೆಯ ಪಂಥಗಳೇ. ಇಲ್ಲಿ ಸನಾತನದ ವಿರುದ್ಧ ಯಾವನಾದರೂ ವಿಷ ಕಾರ್ತಾ ಇದ್ದಾನೆ ಅಂದ್ರೆ ಅವನ ಅಜೆಂಡಾ ಬೇರೆ ಏನೋ ಇದೆ ಅಂತಲೇ ಅರ್ಥ. ತಮಿಳುನಾಡಲ್ಲಾದ್ರೆ ವೋಟ್ ಬ್ಯಾಂಕು, ನಮ್ಮಲ್ಲಾದ್ರೆ ಓಲೈಕೆ. ಇಲ್ಲಿ ಯಾರು ಯಾವ ಕಾರಣಕ್ಕೆ ಸನಾತನವನ್ನ ವಿರೋಧಿಸಿದ್ರೂ ಕೂಡ ಈ ನೆಲದ ಜನರ DNA ಸನಾತನವನ್ನ ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕೇನೆ ಈ ದೇಶವನ್ನ ಶತಮಾನಗಳ ಕಾಲ ಮುಸ್ಲಿಮರು ಆಳಿದರೂ ಕೂಡ ಈ ದೇಶ ಇಸ್ಲಾಮಿಕ್ ದೇಶ ಆಗಲಿಲ್ಲ. ಬ್ರಿಟಿಷರು ಹಾಗೂ ಯುರೋಪಿಯನ್ನರು ಇನ್ನಷ್ಟು ವರ್ಷಗಳ ಕಾಲ ನಮ್ಮನ್ನ ಶೋಷಿಸಿದ್ರೂ ಕೂಡ ನಮ್ಮದು ಕ್ರೈಸ್ತ ದೇಶ ಆಗಲಿಲ್ಲ. ಸನಾತನವನ್ನ ನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಇನ್ನು ಈಗ ಓಟುಗಳಿಗಾಗಿ ಇವರು ಎಷ್ಟು ಊಳಿಟ್ರು ಸನಾತನ ನಾಶ ಆಗೋದಿಲ್ಲ. ಇಲ್ಲಿ ಸನಾತನ ಧರ್ಮ ನಾಶ ಆಗಬೇಕು ಅಂದ್ರೆ ಈ ನೆಲ ನಾಶ ಆಗಬೇಕು. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಸನಾತನವನ್ನು ವಿರೋಧಿಸುವವರಿಗೆ ಕೂಡ ಇಲ್ಲಿ ಜಾಗ ಇರೋದಿಲ್ಲ ಅಲ್ವಾ? ಸದ್ಯಕ್ಕೆ ಅಲ್ಲಿ ನಿರ್ಮಾಣವಾಗ್ತಾ ಇರೋ ವಿಗ್ರಹ ಕಲ್ಲಿನದ್ದ, ಲೋಹದ್ದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಇನ್ನು ಅದನ್ನ ಅಲ್ಲೇ ನಿರ್ಮಾಣ ಮಾಡ್ತಾರಾ ಅಥವಾ ಚೈನಾದಿಂದ ಇಂಪೋರ್ಟ್ ಮಾಡ್ಕೋತಾರಾ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಯಾವ ಮಾಹಿತಿಯೂ ಹೊರಬೀಳ್ತಾ ಇಲ್ಲ. ಒಟ್ಟಲ್ಲಿ ಸನಾತನವನ್ನು ಬೈತಲೇ ಜಗತ್ತಲ್ಲೇ ಅತಿ ಎತ್ತರದ ಮುರುಗನ ವಿಗ್ರಹವನ್ನು ಸ್ಥಾಪನೆ ಮಾಡೋದಕ್ಕೆ ತಮಿಳುನಾಡು ಸರ್ಕಾರ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಈ ಮರುದಮಲೈ ಹೇಗೆ ಭಕ್ತರನ್ನು ಸೆಳೆಯುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ, ತಮಿಳುನಾಡಲ್ಲಿ ನಿರ್ಮಾಣವಾಗ್ತಾ ಇರೋ ಮುರುಗನ ವಿಗ್ರಹದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.